Hi, hello, this is Maitri from RankBook Learning and Software Solutions. ಯಾರ್ಯಾರು ಐ ಟಿ ಕೆರಿಯರನ್ನು ನೋಡ್ತಾ ಇದ್ದೀರಾ, ನಾನು ಐ ಟಿಯಲ್ಲೇ ಹೋಗಬೇಕು, ಐ ಟಿ ಜಾಬ್ಗೆ ಹೋಗಬೇಕು ಅಂತ ಇದ್ದೀರಾ, ಇದು ಒಂದು ಗುಡ್ ಆಪರ್ಚುನಿಟಿ. ವಿಪ್ರೋ ವಿಲ್ ಪ್ರೋಗ್ರಾಮ್ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಸೊ ಆ ವಿಲ್ ಪ್ರೋಗ್ರಾಮನ್ನು ಕಾಲ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸನ್ನ ಡಿಸ್ಕಸ್ ಮಾಡೋಣ. ಎಜುಕೇಷನ್ ಕ್ರೈಟೀರಿಯಾ ಏನು, ಹೇಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಏನಕ್ಕೆ ಅದನ್ನು ವಿಲ್ಪ್ ಅಂತಾರೆ, ಏನದು ಪ್ರೋಗ್ರಾಮು, ಅದ್ರ ಇನ್ ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೀವು ಇಲ್ಲಿ ನೋಡಿತೀರಾ, ವಿಲ್ಪ್ ಅಂದ್ರೆ ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್. ಇಲ್ಲಿ ಅವರು ಕೊಟ್ಟಿರೋ ಆಪರ್ಚುನಿಟಿ BCA ಮತ್ತೆ BSc ಗ್ರಾಜುಯೇಟ್ಸ್ ಆಫ್ 2023 ಮತ್ತೆ 24 ಬ್ಯಾಚ್, ಎರಡೂ ಬ್ಯಾಚ್ ಯಾರು 2023 ಅಲ್ಲಿ ಔಟ್ಪುಟ್ ಆಗಿದ್ದಾರೆ ಅವರು, ಅಂಡ್ ಈಗ 2024 ಅಲ್ಲಿ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಬ್ರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಈ ಸಲ ಈ ಪ್ರೋಗ್ರಾಮ್ಗೆ ಅಪ್ಲೈ ಮಾಡೋದಕ್ಕೆ. ಅಂಡ್ ಇಯರ್ ಓನ್ಲಿ ದೇ ಆರ್ ಕ್ಲಿಯರ್ಲಿ ಮೆನ್ಷನ್ ದೇ ಆರ್ ಪ್ರೊವೈಡಿಂಗ್ M.Tech ಡಿಗ್ರಿ. ಇದು ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಗಿದೆ. ನೀವು ಜಾಬ್ ಮಾಡ್ತಾನೆ ನಿಮ್ M.Tech ಡಿಗ್ರಿನ ನೀವು ಇಲ್ಲಿ ತಗೋಬಹುದು. ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿದಾಗ ಈ ಡೀಟೇಲ್ ಸಿಗುತ್ತೆ. ಜಸ್ಟ್ ಚೆಕ್ ಹಿಯರ್. ವೇಟ್ ಅ ಮಿನಿಟ್. ಫಸ್ಟ್ ಇಲ್ಲಿ ನಿಮ್ದು ನೀವು ಎಲಿಜಿಬಲ್ ಇದ್ದೀರಾ, ಎಲಿಜಿಬಿಲಿಟಿ ಬೇಕಾದಂತ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂತ ಒನ್ ಬೈ ಒನ್ ನೋಡೋಣ. ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ 10th ಅಂಡ್ 12th ಸ್ಟ್ಯಾಂಡರ್ಡ್ಸ್. 10th ಮತ್ತೆ 12th ಸ್ಟ್ಯಾಂಡರ್ಡ್ ಆಗಿರಬೇಕು ಅಂಡ್ ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಆಗಿರಬೇಕು. ಅಂಡ್ ಇಲ್ಲಿ ಏನಾದರೂ ನಿಮಗೆ ಎಜುಕೇಶನ್ ಗ್ಯಾಪ್ ಇದೆ ಅಂತ ಅನ್ಕೊಳ್ಳಿ. ಎಜುಕೇಶನ್ ಗ್ಯಾಪ್ ಎಲ್ಲಿರ್ಬೇಕಂದ್ರೆ ನೀವು 10th ಇಂದ ಗ್ರಾಜುಯೇಷನ್ಗೆ ಎಂಟ್ರಿ ಆಗೋದ್ರ ಒಳಗಡೆ 3 years, ಮಿನಿಮಮ್ 3 years ಗ್ಯಾಪ್ ಇದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 3ಗಿಂತ ಜಾಸ್ತಿ ಇದೆ ನಿಮ್ದು ಎಜುಕೇಶನ್ ಗ್ಯಾಪ್ ಅಂದ್ರೆ ಅವರು ಅಪ್ಲಿಕೇಶನ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ. ಇದು ಕರೆಕ್ಟ್ ಆಗಿ ತಿಳ್ಕೊಬೇಕಾದಂತ ಪಾಯಿಂಟ್ ಇದು. ಓಕೆ, 10th ಇಂದ ನೀವು ಡಿಗ್ರಿಗೆ ಬರೋ ಮಧ್ಯದಲ್ಲಿ 3 years ಗ್ಯಾಪ್ ಇದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಒಂದ್ಸಲ ನೀವು ಡಿಗ್ರಿಗೆ ಎಂಟ್ರಿ ಆದ್ರಿ ಅಂದ್ರೆ ಕಂಪ್ಲೀಟ್ 3 years ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ವಿತ್ ಇನ್ 3 years ಅಂತ ಕೊಟ್ಟಿದ್ದಾರೆ. ಓಕೆ, ಇಯರ್ ಆಫ್ ಗ್ರಾಜುಯೇಷನ್ ಏನ್ ಕೊಟ್ಟಿದ್ದಾರೆ 2023 ಅಂಡ್ 2024. ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಇರ್ಬೇಕಂತ ಕೊಟ್ಟಿದ್ದಾರೆ, 60% ಕಟ್ ಆಫ್ ಕೊಟ್ಟಿದ್ದಾರೆ. CGPA ಏನಾದ್ರೂ ಬಂದಿದೆ ಅಂದ್ರೆ 6 points ಇರಬೇಕು CGPA, ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಅಂಡ್ ಫುಲ್ ಟೈಮ್ BCA ಅಂಡ್ BSc ಸ್ಟೂಡೆಂಟ್ಸ್ ಫ್ರಮ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾಥಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಆರ್ ಫಿಸಿಕ್ಸ್ ಕ್ಯಾನ್ ಅಪ್ಲೈ. ಇಷ್ಟು ಬ್ರಾಂಚ್ ಅವರು BSc ಅಲ್ಲಿ ಇಷ್ಟು ಬ್ರಾಂಚ್ ಅಂಡ್ BCA ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ನೋ ಪಾರ್ಟ್ ಟೈಮ್, ಕರೆಸ್ಪಾಂಡೆನ್ಸ್ ಆರ್ ಡಿಸ್ಟೆನ್ಸ್ ಲರ್ನಿಂಗ್ ಡಿಗ್ರಿ ವಿಲ್ ಬಿ ಅಕ್ಸೆಪ್ಟೆಡ್. ಪಾರ್ಟ್ ಟೈಮ್ ಅಲ್ಲಿ ಒಬ್ಬೊಬ್ರು ನಾನು ಡಿಗ್ರಿ ಮುಗಿಸಿರ್ತೀನಿ, ಇಲ್ಲೂ ಮಾಡ್ತಿರ್ತೀನಿ, ಅಲ್ಲೂ ಮಾಡ್ತಿರ್ತೀನಿ, ಸೊ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್, ಓಪನ್ ಸ್ಕೂಲ್ ಆರ್ ಡಿಸ್ಟೆನ್ಸ್ ಎಜುಕೇಶನ್ ಇಸ್ ಅಲೌಡ್ ಫಾರ್ 10th ಮತ್ತೆ 12th ಸ್ಟ್ಯಾಂಡರ್ಡ್ ಎಜುಕೇಶನ್ ಏನಿದೆ ಅದು ಮಾಡಿರೋರಿಗೆ, ಓಪನ್ ಸ್ಕೂಲ್ ಮತ್ತೆ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋರು ಕೂಡ ಇಲ್ಲಿ ಆಪರ್ಚುನಿಟೀಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಬಟ್ ಇದೆರಡರಲ್ಲಿ ಮಾತ್ರ ಡಿಗ್ರಿ ಕೊಟ್ಟಿಲ್ಲ ಅವನು, ಇಲ್ಲಿ ಓನ್ಲಿ ಅಂತ ಇಲ್ಲೇ ಕೊಟ್ಟಿದ್ದಾನೆ. ಜಸ್ಟ್ ಯು ಚೆಕ್ ಹಿಯರ್ 10th and 12th ಸ್ಟ್ಯಾಂಡರ್ಡ್ಸ್ ಓನ್ಲಿ. ಓಕೆ, ನೆಕ್ಸ್ಟ್, 1 ಬ್ಯಾಕ್ಲಾಗ್ ಇಸ್ ಅಲೌಡ್ ಟಿಲ್ ದ ಅಸೆಸ್ಮೆಂಟ್ ಸ್ಟೇಜ್. ಟೆಸ್ಟ್ ನ ಮಾಡ್ತಾರೆ, ಅಸೆಸ್ಮೆಂಟ್, HR ಇಂಟರ್ವ್ಯೂ, ಟೆಕ್ನಿಕಲ್ ಇಂಟರ್ವ್ಯೂ ಎಲ್ಲ ಬರುತ್ತಲ್ವಾ. ಅಸೆಸ್ಮೆಂಟ್ ಇಂಟರ್ವ್ಯೂ ಟೆಸ್ಟ್ ಎಲ್ಲಾಗತ್ತೆ ಅಲ್ಲಿವರೆಗೆ ನಿಮ್ಗೆ ಓನ್ಲಿ 1 ಬ್ಯಾಕ್ಲಾಗ್ ಇದ್ರೆ ಮಾತ್ರ ಅಲೋ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕ್ಲಿಯರ್ ದ ಬ್ಯಾಕ್ಲಾಗ್ಸ್ ಅಲಾಂಗ್ ವಿತ್ ದ 6th ಸೆಮಿಸ್ಟರ್. ನೀವು 6th ಸೆಮ್ ಅಲ್ಲಿ ನಿಮ್ ಡಿಗ್ರಿನ ಕಂಪ್ಲೀಟ್ ಮಾಡ್ತಿದ್ದೀರಾ ಅಂದ್ರೆ ಪ್ರೀವಿಯಸ್, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಅಲ್ಲಿ ನಿಮ್ದು ಒಂದು ಬ್ಯಾಕ್ಲಾಗ್ ಇತ್ತು ಅಂತ ಅನ್ಕೊಳ್ಳಿ, ಇನ್ ಯಾವುದು ಬ್ಯಾಕ್ಲಾಗ್ಸ್ ಇರಲ್ಲ. ಬಟ್ ನೀವು 6th ಸೆಮ್ ನ ಕಂಪ್ಲೀಟ್ ಮಾಡುವಾಗ ಆ ಫಸ್ಟ್ ಸೆಮ್ ಬ್ಯಾಕ್ಲಾಗ್ ನ ಕೂಡ ಕಂಪ್ಲೀಟ್ ಆಗಿರಬೇಕು. ಸೊ ವಿತ್ ಇನ್ ಆ 3 years ಅಲ್ಲೇ ನೀವು ಆ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು, ಇಲ್ಲ ಅಂದ್ರೆ ಅಲೋ ಮಾಡಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿದ್ದಾರೆ. ಆ ಮ್ಯಾಕ್ಸಿಮಮ್ ಗ್ಯಾಪ್ ಆಫ್ 3 years ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 10th ಇಂದ ಡಿಗ್ರಿ ಒಳಗಡೆ 3 years ಗ್ಯಾಪ್ ಇರ್ಬೇಕಂತ ಹೇಳಿದ್ದಾರೆ. ನೋ ಗ್ಯಾಪ್ಸ್ ಆರ್ ಅಲೌಡ್ ಇನ್ ದ ಗ್ರಾಜುಯೇಷನ್ ಪೀರಿಯಡ್. ಗ್ರಾಜುಯೇಷನ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ 3 years ಫ್ರಮ್ ದ ಸ್ಟಾರ್ಟ್ ಆಫ್ ದ ಕೋರ್ಸ್. ಗ್ರಾಜುಯೇಷನ್ ವಿತ್ ಇನ್ 3 years ಅಲ್ಲಿ ಆಗಿರ್ಬೇಕಂತ ಹೇಳಿದಾನೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ದೇ ಆರ್ ಗಿವನ್ ಸಮ್ ಅಡಿಷನಲ್ ಕ್ರೈಟೀರಿಯಾ ಕೊಟ್ಟಿದ್ದಾನೆ ವೆಬ್ಸೈಟ್ ಅಲ್ಲಿ. ಜಸ್ಟ್ ಯು ಚೆಕ್ ದಟ್ ಒನ್. ಮಸ್ಟ್ ಹ್ಯಾವ್ ಆಡ್ ಕೋರ್ ಮ್ಯಾಥಮ್ಯಾಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್. ಒಂದು ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ ಇರಲೇಬೇಕು ಅಂತ ಹೇಳಿದಾನೆ. ಬಿಸ್ನೆಸ್ ಮ್ಯಾಥ್ಸ್ ಆರ್ ಅಪ್ಲೈಡ್ ಮ್ಯಾಥ್ಸ್ ವಿಲ್ ನಾಟ್ ಬಿ ಕನ್ಸಿಡರ್. ಬಿಸ್ನೆಸ್ ಮ್ಯಾಥ್ಸ್ ಆರ್ ಅಪ್ಲೈಡ್ ಮ್ಯಾಥ್ಸ್ ನ ನಾವು ಮ್ಯಾಥ್ಸ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದಾನೆ. ಅಂಡ್ ನೆಕ್ಸ್ಟ್ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್, ಇದೆಲ್ಲ ಕೊಟ್ಟಿದ್ದಾನೆ. ಭೂತಾನ್, ನೇಪಾಲ್ ಇದೆಲ್ಲ
ಓದ್ಕೊಳ್ಳಿ. ನೆಕ್ಸ್ಟ್, those who have participated in any of WIPRO selection process in the last 3 months. If in case 3 months back ಅಲ್ಲಿ ಯಾರಾದ್ರೂ ಸೇಮ್ WIPRO selection ಗೆ ಇಂಟರ್ವ್ಯೂಗೆ ಏನಕ್ಕಾದ್ರೂ ಅಪ್ಲೈ ಮಾಡಿ ಅಲ್ಲಿ ಆಗಿಲ್ಲ ಅಂದವರು ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಪ್ರೀವಿಯಸ್ 3 months ಅಲ್ಲಿ ಏನಾದ್ರೂ ನೀವು ವಿಪ್ರೋದು ಯಾವ್ದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡಿದೀರಾ, ಯಾವ್ದಾದ್ರು ಎಕ್ಸಾಮ್ಸ್ ತಗೊಂಡಿದ್ದೀರಾ, ಅಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅವರು ಈ ಎಕ್ಸಾಮ್ ನ ಬರೆಯೋಕ್ಕಾಗಲ್ಲ. 3 months ಆದ್ಮೇಲೆ ನೀವು ತಗೊಳೋದಕ್ಕಾಗೋದು. ಓಕೆ, ಅದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒನ್, ಹೌ ಟು ಅಪ್ಲೈ. ನಿಮ್ಗೆ ಅವರೇ ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ನೀವು ರಿಜಿಸ್ಟ್ರೇಷನ್ ಆಗಿ ನಿಮ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಸೊ ನೀವು ಆ ಡೀಟೇಲ್ಸ್ ಫುಲ್ ಅಷ್ಟನ್ನು ಅಪ್ಲೋಡ್ ಮಾಡಾದ್ಮೇಲೆ ಒಂದು ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ನಿಮ್ಗೆ. ಆನ್ಲೈನ್ ಅಸೆಸ್ಮೆಂಟ್ ಅಲ್ಲಿ ಏನೇನಿರುತ್ತೆ, ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ವೈಟೆಡ್ ಟು ಟೇಕ್ ಆನ್ 80 minutes ಆನ್ಲೈನ್ ಅಸೆಸ್ಮೆಂಟ್. 80 minutes ಆನ್ಲೈನ್ ಅಸೆಸ್ಮೆಂಟ್, 1 hour 20 minutes, 1 hour 20 minutes ಒಂದು ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಕೊಡ್ತಾನೆ. ಟೆಸ್ಟ್ ಅಲ್ಲಿ ಏನೇನಿರುತ್ತೆ ನಿಮ್ಗೆ, ವರ್ಬಲ್, ಅನಾಲಿಟಿಕಲ್, ಕ್ವಾಂಟಿಟೇಟಿವ್ ಅಂಡ್ ರಿಟನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಷ್ಟನ್ನು ಕೂಡ ಅಲ್ಲಿ ಅವನು ನಿಮ್ಮನ್ನ ಚೆಕ್ ಮಾಡ್ತಾನೆ. ವರ್ಬಲ್ಲಿ ಹೇಗಿದ್ದೀರಾ, ಅನಾಲಿಟಿಕಲ್ ಸ್ಕಿಲ್ಸ್ ಹೇಗಿದೆ, ಕ್ವಾಂಟಿಟೇಟಿವ್ ಹೇಗಿದೆ, ಲಾಜಿಕಲ್ ರೀಸನಿಂಗ್ ಹೇಗಿದೆ, ಕಮ್ಯುನಿಕೇಶನ್, ರಿಟನ್ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿದೆ. ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಬಿಟ್ಟು ನಿಮ್ಗೆ ಬರೀರಿ ಅಂತ ಹೇಳ್ತಾರೆ. ಸೊ ನಿಮ್ದು ರಿಟರ್ನ್ ಸ್ಕಿಲ್ ಹೇಗಿದೆ ಅಂತ ಅದ್ರ ಮೂಲಕ ಅಲ್ಲಿ ಚೆಕ್ ಮಾಡ್ತಾರೆ. ಯಾರು ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ಪಾಸ್ ಆಗ್ತಾರೆ ಅವರು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ಸ್ಟೆಪ್ 3ಗೆ ಬಿಸ್ನೆಸ್ ಡಿಸ್ಕಷನ್ ಮಾಡ್ತಾರೆ. ಅವ್ರದ್ದು ಬಿಸ್ನೆಸ್ ಡಿಸ್ಕಷನ್ ಗ್ರೂಪ್ ಅಂತಾನೆ ಇರುತ್ತೆ. ಅವರು ನಿಮ್ ಜೊತೆಗೆ ಟೆಕ್ನಿಕಲ್ ಟೀಮ್ ಇರುತ್ತೆ, ಅವರು ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡಿ ನೀವು ಟೆಕ್ನಿಕಲಿ ಏನ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸೊ 4th ಸ್ಟೆಪ್ಗೆ ನೀವು ಬಂದ್ರೆ ಅಲ್ಲಿ ಬಿಸ್ನೆಸ್ ಡಿಸ್ಕಷನ್ ಆದ್ಮೇಲೆ HR ಡಿಸ್ಕಷನ್ಸ್ ಇರುತ್ತೆ. ಅಲ್ಲಿ HR ಗಳು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಓಕೆ, HR ಡಿಸ್ಕಷನ್ ಅಲ್ಲೂ ನೀವೇನಾದ್ರೂ ಪಾಸ್ ಆಗಿದ್ದೀರಾ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಲೆಟರ್ ಕೊಡ್ತಾರೆ. ಓಕೆ, ಅಂದ್ರೆ ಆಫರ್ ಲೆಟರ್ ಕೊಡ್ತಾರೆ. ಕ್ಯಾಂಡಿಡೇಟ್ ಹೂ ಕ್ಲಿಯರ್ ದ HR ಡಿಸ್ಕಷನ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಅ ಲೆಟರ್ ಆಫ್ ಇಂಟೆಂಟ್. ಲೆಟರ್ ಕೊಡ್ತಾರೆ. ಲೆಟರ್ ಕೊಟ್ಟು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ಅವರು ಪ್ರೀ ಟ್ರೈನಿಂಗ್ ಸ್ಕಿಲ್ ಅನ್ನ ಪ್ರೊವೈಡ್ ಮಾಡ್ತಾರೆ. ನಿಮ್ಮನ್ನ ಸಡನ್ ಆಗಿ ಜಾಬ್ ಸಿಕ್ಕಿದ ತಕ್ಷಣ ನಿಮ್ಗೆ ಜಾಬ್ ಕಳ್ಸಲ್ಲ. ಅವ್ರಿಗೆ ಏನ್ ಬೇಕು ಆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಆ ಟ್ರೈನಿಂಗ್ ಅನ್ನ ಇಲ್ಲಿ ಪ್ರೀ ಟ್ರೈನಿಂಗ್ ಸ್ಕಿಲ್ ಅಂತ ಹೇಳಿ, ಸ್ಕಿಲ್ ಟ್ರೈನಿಂಗ್ ಅಂತ. ಅದು 6th ಸ್ಟೆಪ್. ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ವೈಟೆಡ್ ಫಾರ್ ಆನ್ ಇನ್ ಡೆಪ್ತ್ ಲರ್ನಿಂಗ್ ಜರ್ನಿ ಟು ಬೆಟರ್ ಪ್ರಿಪೇರ್ ಯು ಫಾರ್ ಯುವರ್ ಜಾಬ್ ರೋಲ್ ಇನ್ ವಿಪ್ರೋ. ವಿಪ್ರೋದಲ್ಲಿ ಪ್ರಾಪರ್ ಆಗಿ ಕೆಲಸ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ನಿಮ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಆಫರ್ ಲೆಟರ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಆಫರ್ ಲೆಟರ್ ನ ವಿಪ್ರೋದವರು ನಿಮ್ಗೆ ಕೊಡ್ತಾರೆ. ಇದಿಷ್ಟು ಸ್ಟೆಪ್ಸ್ ಅಲ್ಲಿ ನೀವು ಈ ವಿಲ್ ಪ್ರೋಗ್ರಾಮ್ ಅನ್ನ ಎಂಟರ್ ಆಗ್ಬೋದು. ಓಕೆ, ತಗೊಂಡಾದ್ಮೇಲೆ ಏನೇನ್ ಸ್ಟೆಪ್ಸ್ ಇದೆ, ಎಕ್ಸಾಮ್ ಏನು, ನೆಕ್ಸ್ಟ್ ಎಲ್ಲಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಜಾಯ್ನಿಂಗ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಜಾಯ್ನಿಂಗ್ ಡೀಟೇಲ್ಸ್ ಅಲ್ಲಿ ಅವರು ಡೆಸಿಗ್ನೇಷನ್ ಏನಿದೆ ಅಂತ ಹೇಳಿದಾನೆ, ಸ್ಕಾಲರ್ ಟ್ರೈನಿ ಅಂತ ಹೇಳಿದಾನೆ. ಸ್ಕಾಲರ್ ಟ್ರೈನಿ. ಓಕೆ, ನಿಮ್ ಡೆಸಿಗ್ನೇಷನ್ ಏನಾಗಿರುತ್ತೆ ಅದರಲ್ಲಿ ಸ್ಕಾಲರ್ ಟ್ರೈನಿ ಆಗಿರುತ್ತೆ. ನಿಮ್ಗೆ ಇಲ್ಲಿ ಸ್ಟೈಪಂಡ್ ಸಿಗುತ್ತೆ. ಫಸ್ಟ್ ಇಯರ್ ಎಷ್ಟು ಅವ್ನು ಇನ್ ಡೀಟೇಲ್ ಆಗಿ ಎಲ್ಲಾನು ವೆಬ್ಸೈಟ್ ಅಲ್ಲೇ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಇಯರ್ ಅಲ್ಲಿ ಅವ್ನು ಕೊಟ್ಟಿರೋದು 15,000 ಕೊಡ್ತಾನೆ. ಅಂಡ್ ESI ಎಷ್ಟಿರುತ್ತೆ, 4,818, 15,000 ಪ್ಲಸ್ 488 ESI ಇರುತ್ತೆ. ಪ್ಲಸ್ ಜಾಯ್ನಿಂಗ್ ಬೋನಸ್. ನೀವು ಫಸ್ಟ್ ಇಯರ್ ಅಲ್ಲಿ ಜಾಯ್ನ್ ಆಗ್ತಿದ್ದೀರಾ, ಈ ಎಕ್ಸಾಮ್ ಕ್ಲಿಯರ್ ಮಾಡಿ ನೀವು ವಿಲ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ತಿದ್ದೀರಾ ಅಂದ್ರೆ ಅವರು ಜಾಯ್ನಿಂಗ್ ಬೋನಸ್ 75,000 ನಿಮ್ಗೆ ಪೇ ಮಾಡ್ತಾರೆ. ವಿತ್ ಯಾವ್ದ್ರ ಜೊತೆಗೆ, ಫಸ್ಟ್ ಮಂತ್ ಸ್ಟೇಫ್ ಫಂಡ್ ಏನಿರುತ್ತೆ ಅದು 15,000 ಕೊಡ್ತಾರೆ, ಜೊತೆಗೆ 75,000 ಕೂಡ ನಿಮ್ಗೆ ಬೋನಸ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಅಲ್ಲಿ ಅದೇ ಸ್ಟೈಫಂಡ್ 17,000 ಆಗುತ್ತೆ. ಅಂಡ್ ಆಲ್ಸೋ 533 ESI ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಥರ್ಡ್ ಇಯರ್ ಅಲ್ಲಿ ಇಫ್ ಯು ಆರ್ ಅಬ್ಸರ್ವ್ ಹಿಯರ್ 19,000 ಅಂಡ್ ESI 618 ಆಗುತ್ತೆ. ಫೋರ್ತ್ ಇಯರ್ ಅಲ್ಲಿ ಟೋಟಲಿ ನಿಮ್ಗೆ 23,000 ಅನ್ನ ಕೊಡ್ತಾರೆ. ಇಯರ್ ಆನ್ ಇಯರ್ ನೀವು ಇಂಪ್ರೂವ್ಮೆಂಟ್ ನ ನೋಡಿ ಅದು ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಎವ್ರಿ ಇಯರ್ ಫಸ್ಟ್ ಇಯರ್ಲಿ 15, ಸೆಕೆಂಡ್ ಇಯರ್ 17, 19, 23. ಸೊ ಫೋರ್ತ್ ಇಯರ್ ಅಲ್ಲಿ ನಿಮ್ಗೆ ಅವರು 23,000 ಅನ್ನ ಪರ್ ಮಂತ್ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಇದು ತುಂಬಾ ಯೂಸ್ಫುಲ್ ಅಲ್ವಾ, ಓದ್ತಾನು ಇರ್ತೀರಾ. M.Tech ಸರ್ಟಿಫಿಕೇಟ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಕ್ಲಾಸಸ್ ಕೂಡ ಮಾಡ್ತಾರೆ ಅವರು. M.Tech ಕೋರ್ಸ್ ಏನ್ ಕೊಡ್ತಾರೆ ಅವರು ಅದಕ್ಕೆ ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಮಾಡ್ತಾರೆ. ಇನ್ ರಿಮೈನಿಂಗ್ ಡೇಸ್ ಗಳಲ್ಲಿ ನಿಮ್ಗೆ ವರ್ಕ್ ನ ಹೇಳ್ಕೊಡ್ತಾರೆ. ವರ್ಕ್ ಕಲ್ತಾಗೂ ಆಗತ್ತೆ, ಜೊತೆಗೆ ನೀವು ಅಲ್ಲಿ ಅರ್ನ್ ಮಾಡ್ತೀರಾ, ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಇದು, ಮಿಸ್ ಮಾಡ್ಕೋಬೇಡಿ. ಅಂಡ್ ಟ್ರೈನಿಂಗ್ ಅಗ್ರಿಮೆಂಟ್ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ವಿಲ್ ಬಿ ರಿಕ್ವೈರ್ಡ್ ಟು ಸೈನ್ ಅ ಟ್ರೈನಿಂಗ್ ಅಗ್ರಿಮೆಂಟ್ ಫಾರ್ 60 months ಅಪಾನ್ ಜಾಯ್ನಿಂಗ್. ನೀವೇನಾದ್ರೂ ಈ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ತೀರಾ, ಓಕೆ, ಸೆಲೆಕ್ಟ್ ಆದ್ಮೇಲೆ ಮಸ್ಟ್ ಅಂಡ್ ಶುಡ್ ನೀವು ಅಗ್ರಿಮೆಂಟ್ಗೆ ಸೈನ್ ಮಾಡಲೇಬೇಕಾಗತ್ತೆ. ಅಗ್ರಿಮೆಂಟ್ ಏನಪ್ಪಾ ಅಂತಂದ್ರೆ
60 months ಅಂದ್ರೆ ಎಷ್ಟಾಯ್ತು? 5 years. 5 years ವರೆಗೆ ನೀವು ಆ ಕೆಲಸನ ಬಿಡೋ ಆಗಿಲ್ಲ, ಆ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೇಕು. ಮಿನಿಮಮ್ 5 years ಇರಲೇಬೇಕು. ಇಲ್ಲ ಅಂದ್ರೆ ಅದಕ್ಕೆ ಇರುವಂತ ನೆಸೆಸರಿ ಆಕ್ಷನ್ಗಳನ್ನ ತಗೊಳ್ತಾರೆ. ಅವ್ರು ಏನ್ 75,000 ರಿಟರ್ನ್ ಕೇಳ್ಬೋದು ಅದೆಲ್ಲ ಇದೆ ನಿಮ್ಗೆ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸೊ ಈ 60 months ನೀವು ಅಗ್ರಿಮೆಂಟ್ಗೆ ಬದ್ಧವಾಗಿ ಇರಲೇಬೇಕು, ಅಲ್ಲಿ ಇರಲೇಬೇಕಾಗುತ್ತೆ. ಅದನ್ನ ಕೋರ್ಸ್ ಅನ್ನ ಡ್ರಾಪ್ ಮಾಡೋ ಆಗಿಲ್ಲ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ. ಅಂಡ್ ಸೇಮ್ ಇಲ್ಲಿ ನಾನೀಗ ಎಕ್ಸಾಮ್ ಹೇಳ್ದೆ, ಆನ್ಲೈನ್ ಅಸೆಸ್ಮೆಂಟ್ ಅಂತ ಹೇಳಿದ್ದೀನಲ್ವಾ, ಇಲ್ಲಿ 80 minutes ಅಂತ ಇದೆ. ಆನ್ಲೈನ್ ಅಸೆಸ್ಮೆಂಟ್ 80 minutes ಅಂತ ಇರೋದು ಏನೇನ್ ಕೊಡ್ತಾನೆ ಆ 80 minutesಗೆ ಅಂತ ಹೇಳಿದ್ರೆ 1 by 1 ನೋಡ್ತಾ ಹೋಗೋಣ. ಆನ್ಲೈನ್ ಅಸೆಸ್ಮೆಂಟ್ ಫಸ್ಟ್ ಒನ್ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಕಮ್ಯುನಿಕೇಶನ್ ಇರುತ್ತೆ, ವರ್ಬಲ್ ಎಬಿಲಿಟಿ, ಇದೆಲ್ಲ ಕೊಡ್ತಾನೆ. 20 marksಗೆ ಡಿವೈಡ್ ಮಾಡಿಬಿಟ್ಟು 80 marksಗೆ ನೀವು ಆ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಯಾರ್ಯಾರು ಈಗ ಆಲ್ರೆಡಿ ಲಾಜಿಕಲ್ ರೀಸನಿಂಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆಲ್ಲ ನನಗೆ ಬರ್ತಿದೆ ಅಂತ ಹೇಳ್ತೀರಾ, ಇದು ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ. ನೀವು ಡಿಗ್ರಿನೂ ಮಾಸ್ಟರ್ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೋಬಹುದು, M.Tech ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಸ್ಯಾಲ್ರಿ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮಿಸ್ ಮಾಡದೆ ಅಪ್ಲೈ ಮಾಡಿ. ಇದು ಅಪ್ಲಿಕೇಶನ್ ಓಪನ್ ಡೇಟ್ ಬಂದು 15th October 2024. ಇನ್ನೂ ಓಪನ್ ಇಲ್ಲ, ನೆಕ್ಸ್ಟ್ 15th ಇದೇ ಮಂತ್ 15th ರಿಲೀಸ್ ಮಾಡ್ತಾರೆ. ಎಲ್ಲರೂ ಇನ್ ಡೀಟೇಲ್ ಆಗಿ ನೋಡಿ, ಕರೆಕ್ಟ್ ಆಗಿ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಪ್ರಾಪರ್ ಆಗಿದೆಯಾ ಎಲ್ಲಾನು ಚೆಕ್ ಮಾಡಿ ಅಪ್ಲೈ ಮಾಡಿ. ಅಂಡ್ ಯಾರ್ಯಾರು ಆನ್ಲೈನ್ ಅಸೆಸ್ಮೆಂಟ್ಗೆ ರೆಡಿ ಆಗಬೇಕು, ನಮ್ಗೆ ಇನ್ನೂ ಬೇಕು ಫರ್ದರ್ ಇನ್ಫಾರ್ಮೇಶನ್, ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಹೇಗಿರುತ್ತೆ ಎಕ್ಸಾಮು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು, ಅಂಡ್ ನಿಮ್ಗೆ ಕೋಚಿಂಗ್ ಬೇಕು ಅದ್ರ ಬಗ್ಗೆ ಅಂತ ಅನ್ಸಿದ್ರೆ ನಮ್ ರ್ಯಾಂಕ್ ಬುಕ್ ಆರ್ಗನೈಸೇಷನ್ ಕಡೆಯಿಂದ ಒಂದು ರೆಡಿ ಗ್ರೇಡ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದೀವಿ. ನಾವು ಆ ಪ್ರೋಗ್ರಾಮ್ ಅಲ್ಲಿ ಕಂಪ್ಲೀಟ್ ಪ್ಲೇಸ್ಮೆಂಟ್ಗೆ ಏನೇನ್ ಬೇಕಿದೆ ನಿಮ್ಗೆ, ಕ್ವಾಂಟಿಟೇಟಿವ್, ಲಾಜಿಕಲ್ ರೀಸನ್, ಕಮ್ಯುನಿಕೇಶನ್ ಏನೇನ್ ಬೇಕು ಇನ್ ಡೀಟೇಲ್ ಆಗಿ ಅಷ್ಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತೀವಿ, ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಒಂದೊಂದು ಟಾಪಿಕ್ ಅನ್ನು ಇನ್ ಡೀಟೇಲ್ ಆಗಿ ನಾವು ನಿಮ್ಗೆ ಟೀಚ್ ಮಾಡ್ಕೊಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೇಕು ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿ ಡೀಟೇಲ್ಸ್ ಅನ್ನ ನೋಡಿ. ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರಾಲ್ ಆಗ್ತಾ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾರ್ಯಾರು ಎಕ್ಸಾಮ್ ತಗೊಳ್ತೀರಾ, ನೆಕ್ಸ್ಟ್ ಅಪ್ಲೈ ಮಾಡಿ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.